ಮಾಸವಾಯಿತು. ಇನ್ನು 3 ದಿನಗಳಾದರೂ ಸಂತೋಷದ ಕಾಲವನ್ನು ಕಳೆಯೋಣವೆಂದರೆ ಹೆಜ್ಜೆಗೂ ಏಪಮಾನ. ಛೇ ವಿಧಾತ, ಇಂಥ ಸ್ತ್ರೀ ಜಾತಿಯನ್ನು ಏಕೆ ತಾನೇ ಸೃಷ್ಟಿಸಿದ ದೇವ? ಇವಳೇಕೆ ಚಿಂತಾಬಾತಳಾಗಿರಳು? ಏನಾಯಿತು? ಏಕೆ ನಿಷ್ಕಾರಣವಾಗಿ ಅಳುತ್ತಿರುವೆ? ಪ್ರಾಣೇಶ್ವರ, ನನ್ನೊಡನೆ ತಿಳಿಸಬಾರದೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಡಿಗೆ ಒಂದಲ್ಲ 10 ಕಾಡುವುದು. ನೀವಾದರೂ ಪುರುಷರು, ನಿಮಗೆ ಯಾರಾದ್ರೂ ಪ್ರತಿಕಾರ ಮಾಡಿದ್ರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ನೀಡಿ. ಆದ್ರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರನ್ನು ಆಶ್ರಯಿಸಬೇಕು. ಹೇ ಪರಮಾತ್ಮ, ಇಂತಹ ಸ್ತ್ರೀ ಜಾತಿನ ಏಕೆ ತಾನು ಸೃಷ್ಟಿಸಿದೀವ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವತ್ ಋಷಿಗಳ ಆಜ್ಞೆ. ಸ್ವಾಮಿ, ಪತ್ನಿಯನ್ನು ಜೂಜಿನಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದ್ರೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು. ನಿಮ್ಮಂತಹ
ಅವಿವೇಕತನದಿಂದ ಈ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಾರೆ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ಈ ಹಿಂದೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ಹಾದುದ್ದಾಗವಾಯ್ತು ಬಿಡು. ಈ ದಿನ ನೀನೇಕೆ ಹೀಗಾಗಿರುವೆ? ನನ್ನೊಡನೆ ತಿಳಿಸಬಾರದೆ? ತಿಳಿಸಿದರೆ ಪ್ರಯೋಜನವೇನು ಸ್ವಾಮಿ? ಎಷ್ಟೇ ಆದ್ರೂ ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಪ್ರಾಣೇಶ್ವರ, ಹಾಗಾದ್ರೆ ಹೇಳುವನು ಕೇಳಿ ಸ್ವಾಮಿ. ಈ ದಿನ ಅಸ್ತಿನಾಂಬಿಯ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ಅಲ್ಲಿ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನ ನೋಡುತ್ತಾ ಪರ್ಯಾಸೆಯಿಂದ ಈಗಲಾದ್ರೂ ಸಂಧಿ ಆಗುವುದು, ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಕಟ್ಟಿಸುವಿല്ലെಂದು ನನ್ನನ್ನು ಪರ್ಯಾಸ ಮಾಡಲು ಶಾಂತರಾಗು. ಏನು ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋಗಿರೋರು? ಯಾರು? ಪ್ರಾಣೇಶ್ವರ, ಮತ್ಯಾರು? ನನ್ನ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಏನು ಗೋಪಿಕಾಂಗನೆಯರ ವಿಳಾಸ ವಿಭ್ರಮೆಗಳಲ್ಲಿ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ್ನು ದ್ವಾರಕೆಯಿಂದ ಹಿಂತಿರುಗಿದಾಗಲೇ ಹೀಗಾಗುವುದೆಂದು ತಿಳಿದಿದ್ದೆ. ಪ್ರಿಯತಮೇ ಪ್ರಾಣೇಶ್ವರ, ದೇವಿ, ಸ್ವಾಮಿ. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಾಣೇಶ್ವರ, ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ. ಏನೆಂದು? ನಾನು ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿದಳೆವೆಂದು. ಬಾಪು ಪಾಂಚಾಲಿ, ಬಾಪು, ನೀನು ನನ್ನ ಸಂಗಡ ಕದನವಾಡುವುದರಲ್ಲಿಯೇ ಈ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆ. ಈ ಸಂತೋಷದ ಸಮಯದಲ್ಲಿ ಈ ಪ್ರಚಂಡ ವಿಮಾನ ತೊಡೆಯ ಮೇಲೆ ಬಾ, ಕುಳಿತುಕೋ.
ಪ್ರಿಯತಮೆ ಯಾವಾಗ ಪ್ರಾಣೇಶ್ವರ ಯಾವಾಗ ಚೆಲ್ಲುತ್ತಾ ಪ್ರಾಣೇಶ್ವರ ನೆನಪಿದೆ ಸ್ವಾಮಿ, ಹಿಂದೆ ಒಂದು ದಿನ ಈ ನನ್ನ ಕೇಶ ರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳ ರಾತ್ರಿ ಎಂದು ಹೇಳಿ ಸಂಬೋಧಿಸಿರಲ್ಲ ಪ್ರಾಣೇಶ್ವರ. ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ನೀನು ಅಪೇಕ್ಷಿಸುತ್ತಿರುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿ ಅಲ್ಲ ಈ ಪ್ರಚಂಡ ಭೀಮ. ಪ್ರಾಣೇಶ್ವರ ಹೇಳುವುದು ಮಾತ್ರವಲ್ಲ ಸ್ವಾಮಿ, ಹೇಳಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ನೀವು ಎಷ್ಟೇ ಆದರೂ ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ ಪ್ರಾಣೇಶ್ವರ. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ಕೆರಳಿಸಬೇಡ. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ಕೆರಳಿಸಬೇಡ. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ.
ಅವನು ಮಾತ್ರ ಯುದ್ಧವನ್ನು ಬಲು ಆತುರದಿಂದ ಕಾಯುತ್ತಿರುವನು. ಧರ್ಮಪಾರಾಯಣ ಧರ್ಮರಾಯನು ಆ ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ಆದರೆ ಈ ಪ್ರಚಂಡ ಭೀಮ ಎಂದಿಗೂ ಕ್ಷಮಿಸುವುದಿಲ್ಲ, ಕ್ಷಮಿಸಲಾರದು. ಪಾಂಚಾಲಿ ಅಣ್ಣನೇಗೆ ಈ ರೀತಿ ಸಿಟ್ಟಾಗಿರುವನು? ನೋಡು ಅಣ್ಣ, ಭೀಮಸೈನನು ಯುದ್ಧದ ಸಂಧಿಯನ್ನು ತಿಳಿದು ಆಗಲೇ ವಿಜೃಂಭಿಸುತ್ತಿರುವನು. ಇವದನ್ನು ಸಮಾಧಾನ ಪಡಿಸಲು ನೀನೇ ಹೊರತು ಮತ್ಯಾರಿಂದ ಸಾಧ್ಯವಿಲ್ಲ ಅಣ್ಣ. ಸಹೋದರ, ಇನ್ನು ನೀನು ಶಾಂತನಾಗು ಸಹೋದರ, ಶಾಂತನಾಗು. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಮಡಲಿ ಪಂಚಾಲಿಯ ಬಿಡು ಮುಡಿ ಶಾಪವು, ಮಡಲಿ ಪಂಚಾಲಿಯ ಬಿಡು ಮುಡಿ ಶಾಪವು, ಪುರು ಸಂಜಾತರ ನರಳಿದರು, ಪುರು ಸಂಜಾತರ ನರಳಿದರು. ತಾಳಿದವನು ಇವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಶ್ರೀಹರೇ ಮೂಲ ಕಾರಣವೆಂದು. ನನ್ನಲ್ಲಿ ಕೋಪವೇ ತಮ್ಮ, ನನ್ನ ಕೋಪವೇ ಸಹೋದರ. ಪಾಂಚಾಲಿ,
ಪಾಂಚಾಲಿ ಅಣ್ಣನೇಗೆ ಈ ರೀತಿ ಸಿಟ್ಟಾಗಿರುವನು? ಇದಕ್ಕೆಲ್ಲ ಕಾರಣ ಯಾರೆಂಬುದನ್ನು ತಿಳಿಸಬಲ್ಲೆಯಾ ಪಾಂಚಾಲಿ? ಈ ನನ್ನ ಬಿರುಕೂದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಿಲ್ವೇ ಸ್ವಾಮಿ? ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಿಂದ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲೇ
ಈಗಲೇ ತಿಳಿಸುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯವೃತ್ತಿಯನ್ನು ಪಾಂಡವರ ಕಳಂಕವೆಂದು ನಾನು ಭಾವಿಸುವುದು. ದಾರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಮ್ಮತಿಸಬಹುದು. ಆದರೆ ಇನ್ನೊಂದು ಗಳಿಗೆಯೂ ನಾನು ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನೆಂದಿಗೂ ಅಪೇಕ್ಷಿಸುವುದಿಲ್ಲ. ನಾನು ಮತ್ತೆ ಈ ನನ್ನ ಕತೆ ಇಡೀ ಗುರುಕುಲವನ್ನೇ ನಿರ್ಮೂಲವಾಗಿ ನಾಶ ಮಾಡಬಲ್ಲದು. ನೀವಿನ್ನು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗರೆ ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಶಾಂತನಾಗು ಸಹೋದರ, ಶಾಂತನಾಗು, ಶಾಂತನಾಗು. ಏತರ ನಡೆದೆ ಪ್ರೀತಿ ಸಹೋದರ, ಏತರ ನಡೆದೆ ಪ್ರೀತಿ ಸಹೋದರ, ಆತುರದಿಂದ ಫಲವೇನೆ ಹೊಂದಲಿ. ಧರ್ಮ ವಿಚಾರದ ಕರ್ಮವನ್ನಿಲ್ಲದೆ, ಧರ್ಮ ವಿಚಾರದ ಕರ್ಮವನ್ನಿಲ್ಲದೆ ಕರ್ಮವನಿಗಳಾಗಿ ಬಾಳುವುದೇ. ಕರ್ಮವನಿಗಳಾಗಿ ಬಾಳುವುದೇ. ಕೇತರ ನಡೆದೆ ಶಾಂತನಾಗು ಸಹೋದರ, ಶಾಂತನಾಗು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಅಗ್ರಜ, ದುಡುಕಬೇಡ. ಧರ್ಮರಾಜನು ನಮಗೆ ಹಿರಿಯವನು. ಅವನ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಬೇಡ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಪ್ರಾಣೇಶ್ವರ, ಧರ್ಮ ಎನ್ನುತ್ತಾ ಕ್ಷತ್ರಿಯ ಧರ್ಮವನ್ನು ಮರೆಯುವುದು ನಿಮಗೆ ಉಚಿತವಾಯಿತು ಸ್ವಾಮಿ. ಪಾಂಚಾಲಿ, ಯುದ್ಧವು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಶಾಂತಿ ರಕ್ಷಣೆಯ ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮ ಎಂಬುದು ನಿಮಗೆ ತಿಳಿದಿಲ್ಲ. ಅಭಿಮಾನಕೋಶರಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದರೆ ಆ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕೋಸ್ಕರವಾಗಿ ನಾನು ಇಷ್ಟೊಂದು ಸಂಧಿಗೆ ಅಪೇಕ್ಷಿಸುವುದು ಪಾಂಚಾಲಿ. ಪ್ರಾಣೇಶ್ವರ, ಹಿಂದೆ ದೌಮ್ಯನನ್ನು ಸಂಧಿಗೆ ಕಳಿಸಿ ಅಪಮಾನಕ್ಕೆ ಗುರಿ ಮಾಡಿದ್ರಿ. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಕಳಿಸಿ ಯಾವ ಕಷ್ಟಕ್ಕೆ ಗುರಿ ಮಾಡಬೇಕು ಸ್ವಾಮಿ? ಏನಿ ಕೋಲಾಹಲ. ಜಯ ಜಯ ಕೃಷ್ಣ, ಜಯ ಮುರಹರಿಯ ಆಗಮನ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗ್ಯಾವ ಪ್ರಯೋಜನವಿಲ್ಲ. ಆ ನಿಮ್ಮ ಪೌರುಷವರ್ತನೆ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ. ಅಣ್ಣನ ಬರಲಿ, ಅನಂತರ ತಮ್ಮಿಷ್ಟದಂತೆ ನಡೆಯಿರಿ ಸ್ವಾಮಿ. ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿದೆವು. ಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದವನು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಿಧವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನು ನನ್ನನ್ನು ರಾಜ್ಯಸಭೆಯಲ್ಲಿ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದನು. ಯುದ್ಧವು ಸಂಧಿಯ ವಿಚಾರವು ನಡೆಯುತ್ತಷ್ಟೇ. ನಡೆಯಿತು. ಆ ಚಾಲಿ, ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ ಸ್ವಾಮಿ.
ಅಣ್ಣನ ಮಾತು ಮುಗಿಯಲಿ. ಏ? ತಮ್ಮಿಷ್ಟದಂತೆ ನಡೆಯುವಂತೆ ಸ್ವಾಮಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಓದಿದ್ದು ಅದಕ್ಕಲ್ಲವೇ ಭೀಮಸೇನ? ಕೃಷ್ಣ, ಈಗ ನಿನ್ನ ಅಭಿಮತವು ತಿಳಿಯಿತು. ಅಜ್ಞಾತವಾಸ ನೆಪದಿಂದ ಅರ್ಜುನನಿಗೆ ಬಳೆ ತೊಡಿಸಿದೆ. ಈಗ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಳೆ ತೊಡಿಸಲು ಹವಣಿಸುತ್ತಿರುವೆಯಾ? ಯಾದವ ಗ್ರಾಣಿ, ಈ ಪಾಂಡುಪುತ್ರನ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ಇಷ್ಟೊಂದು ಅಸಹನೆಯಕ್ಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಏ, ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತಹ ಸಂಬಂಧ? ಇರುವುದಯ್ಯ, ಅತ್ಯಂತ ನಿಕಟವಾದ ಸಂಬಂಧವೊಂದು ಇರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರರು ಮುಂತಾದವರು ಒಪ್ಪಿದರು. ಆ ದುರ್ಯೋಧನನು? ಅವನು ಸಹ ಒಪ್ಪಿದನು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದು ನನ್ನ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸಿದೆ ಕೃಷ್ಣ, ಚೆನ್ನಾಗಿ ಸಾಧಿಸಿದೆ. ಇನ್ನು ನಾನು ಹೊರಡುವೆನು. ಸಹೋದರರೇ, ಈ ನಿಮ್ಮ ಪೌರುಷ ಫಲವನ್ನು ನೀವೇ ಭುಂಜಿಸಿರಿ. ಈ ಭೀಮನು ಅದರಲ್ಲಿ ಯಾವುದನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನೆ, ನೀನಿನ್ನು ನಿರಾಸೆಯಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುತ್ತೇನೆ. ಭೀಮಸೇನ, ನಿಲ್ಲಯ್ಯ. ನಿನ್ನ ನಿಜವಾಗಿ ವಿಡಂಬಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಾಕ್ಷಸಿಯನ್ನು ಆಳುವುದೇಕೆ ಸಾಧ್ಯವಾಗುತ್ತಿತ್ತು? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪಲಾರದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವೆನು. ಏನು? ದುರ್ಯೋಧನನ ಸಂದೇಶ? ದುರ್ಯೋಧನನ ಸಂದೇಶ? ಹಾಗಾದರೆ ಇದು ಸಂದೇಶ ಸಂಧಿಯಲ್ಲ. ಕೃಷ್ಣ, ಹೇಳು, ಏನು ಆ ಸಂದೇಶ? ದುರ್ಯೋಧನ, ಭೀಮಸೇನ, ಅದನ್ನು ಕೇಳುವ ಮೊದಲು ನೀನು ನನ್ನ ಮಾತನ್ನು ಸಮಾಧಾನದಿಂದ ಕೇಳು. ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಂಡರೆ ಆಗ ನಿನಗೆ ಹೇಳುತ್ತೇನೆ. ಇಲ್ಲ, ನಿಂತಲ್ಲಿಯೇ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ ಬೇಕೆ? ಇದು ಪರಿಹಾಸವಲ್ಲ ಕೃಷ್ಣ. ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಎಲ್ಲಿ ಸ್ವಲ್ಪ ನಿನ್ನ ಗದೆಯನ್ನು ಸ್ವಲ್ಪ ದೂರವಿಡು. ಹಾಗೆ ನನ್ನ ಪಕ್ಕದಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳ್ತೇನೆ. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ನೀನು ಏನು ಆ ಸಂದೇಶ? ನೀನು ಕೋಪ ಮಾಡೋದಿಲ್ಲವೇ ಅಷ್ಟೇ? ಅದೋ ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಕ್ಷಣಕಾಲ ಈಗ ಅದೇನು ನೀನು ಹಿಡಿದಿ. ಯಾಜ್ಞಸೇನೆ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು. ಅಣ್ಣ, ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿದೆನಣ್ಣ. ತೆಗೆದುಕೋ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸವೇ ಅಣ್ಣ? ತಂಗಿ, ಇದು ಪರಿಹಾಸೆಯಲ್ಲ.
ಶತ್ರುಗಳ ಎಡಮುರಿಯನ್ನು ಬಿಡಿಸುವುದರಲ್ಲಿ ನೀನು ಪಂಡಿತ್ಯಂತೆ, ಹಾಗೆ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೇನೋ ನೋಡೋಣ. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ಆ ಹಗ್ಗದಿಂದ ಈ ನನ್ನ ಕೈಗಳನ್ನು ಬಂಧಿಸು. ಆಕಾಶವು ಈಗ ಕೇಳಿರಿ ಎಲ್ಲರೂ. ಭೀಮಸೇನ, ಯಾಜ್ಞಸೇನ, ಧರ್ಮನಂದನ, ಕಿರೀಟಿ, ಎಲ್ಲರೂ ಕೇಳಿರಿ. ಗುರುರಾಜ ಕಳಿಸಿದ ಸಂದೇಶವ ಪಾಂಡುನಂದನರೇ ಆಲಿಸಿರಿ. ಗುರುರಾಜ ಕಳಿಸಿದ ಸಂದೇಶವ ಪಾಂಡುನಂದನರೇ ಆಲಿಸಿರಿ, ಆಲಿಸಿರಿ, ಆಲಿಸಿರಿ. ಈಗ ಎಲ್ಲರೂ ಕೇಳಿರಿ. ಭೀಮಸೇನ, ಯಾಜ್ಞಸೇನ, ಧರ್ಮನಂದನ, ಎಲ್ಲರೂ ನನ್ನ ಮಾತನ್ನು ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜಸಭೆಯಲ್ಲಿ ನನ್ನನ್ನು ಅಂಗಂಗವನ್ನು ಬಂಧಿಸಲು ಅನುವಾಗಿತ್ತು. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದ್ದಾರೆ ಯಾರು? ಯಾರು ಆತ್ಮಕರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರ್ಯದವನ ತಮ್ಮ ದುಶ್ಯಾಸನು ನಡೆಸಿದನು. ಇಂಥ ಸಾಹಸವು ಮತ್ಯಾರಿಗೆ ಸಾಧ್ಯ? ಪಾಂಚಾಲಿ, ಈ ನನ್ನ ಕಾಯಿಗಳನ್ನು ಬಿಡಿಸು.
ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನೇ ಮುಟ್ಟುತ್ತಿರುವುದು. ಪಾಂಡವರ ರಾಯವಾರಿಯನ್ನು ಆ ಕುನ್ನಿ ಕೌರವನು ಈ ರೀತಿ ಅಪಮಾನಪಡಿಸಿದನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಹಾ, ಇಷ್ಟು ಮಾತ್ರವಲ್ಲ, ದುರ್ಯೋಧನ ಸಂಧಾನಕ್ಕೆ ಉತ್ತರವನ್ನು ಕೇಳಿರಿ. ನೀವು ಸಂಧಿಯನ್ನು ಅಪೇಸುವುದಾದರೆ ಅದು ರಣರಂಗದಲ್ಲಿ ನಮಗಿಂದು ಹೊಡೆದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಕೃಷ್ಣ, ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದ್ದೇನೆಂದು. ಈ ನನ್ನ ಕೈಗಳನ್ನು ನೀನೆಲ್ಲಿ ಬಿಡಿಸುವೆ? ಸಮಯ ಸಾಧಕಿ. ಅಗ್ರಜ, ನೀನಾದರೂ ಈ ನನ್ನ ಕೈಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆ? ನೀನೊಬ್ಬ ಧರ್ಮದ ಹೊಟ್ಟು. ಧನಂಜಯ, ನೀನಾದರೂ ಈ ನನ್ನ ಕೈಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆ? ನೀನೊಬ್ಬ ಬೃಹನ್ನಳೆ. ಕೃಷ್ಣ, ವಾಸುದೇವ, ನೀನಾದರೂ ಈ ನನ್ನ ಕೈಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆ? ಕಪಟ ನಾಟಕ ಸೂತ್ರಧಾರಿ, ಯಾರು ಬಿಡಿಸುವುದಿಲ್ಲವೇ ಈ ನನ್ನ ಕೈಗಳನ್ನು? ನಾನೇ ಬಿಡಿಸಿಕೊಳ್ಳುವೆನು.
ಬೇಡ ಆಯ್ತಾ ಸುಂದರ ಮರ್ಯ ಈ ನನ್ನ ಶಬ್ದವನ್ನು ಆ ದುಶ್ಯಾಸನ ಗುಂಡಿಯ ಬಿಸಿ ರಕ್ತದಿಂದ ಈ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸುವೆನು. ಆ ದರ್ಪಿತ ದುರ್ಯೋಧನನ ಪಡೆಯನ್ನು ಮುರಿಯದೆ ಹೋದರೆ ನನಗೆ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ, ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಇದೆಂತ ಕಠಿಣ ಭೀಮಸೇನ, ಧರ್ಮನಂದನ, ನಡೆಯರಿ ಸರ್ವರು ಹೋಗೋಣ. ಪ್ರಾತಃ ಕಾಲದ ಉದಯ ಗೀತವು ವೃತ್ತ ಸ್ವರೂಪದಂತೆ ಕೇಳಿ ಬರುತ್ತಿರುವುದಲ್ಲ. ಹೇ ದಯಾಮಯನೇ, ಈ ನನ್ನ ಕುರುವಂಶದ ಪುತ್ರರಿಗೆ ಯಾವ ಅಮಂಗಳವು ಬಾರದಂತೆ ದಯಾಕರಿಸು ದೇವ. ಯಾರಲ್ಲೇ ಕುಮಾರನನ್ನು ಬರಮಾಡಿ ಅಮ್ಮ ಅಮ್ಮ ಬಾ ಕುಮಾರ, ನಾನು ನಿನ್ನ ಸಲುವಾಗಿಯೇ ಕಾತರಳಾಗಿದ್ದೆನು. ರಾತ್ರಿಯೆಲ್ಲ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ಬಾ ಕನ್ನ, ಏ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಹೇ ದಯಾಮಯನೆ, ಈ ನನ್ನ ಪುತ್ರನಿಗೆ ಯಾವ ಅಮಂಗಳವೂ ಬಾರದಂತೆ ದಯಾಕರಿಸುವೆ. ಅಮ್ಮ, ಕುಮಾರ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರೋನು, ನನಗೆ ಆಶೀರ್ವದಿಸು ತಾಯಿ. ಹಬ್ಬ, ಇದೆಂತಹ ಕೆಟ್ಟ ಸುದ್ದಿ. ಕುಮಾರ, ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಏ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಏ ದುರ್ಯೋಧನು ಯಾರ ನಿರ್ಧಾರವನ್ನು ಕುಮಾರ, ಯಾರ ಆಜ್ಞೆಯನ್ನು ಬಿಡುವುದಿಲ್ಲ ತಾಯೇ. ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿದೇ ತಾಯಿ? ತಿಳಿದಿರುವುದು ಕುಮಾರ. ಇದು ನಿನ್ನ ಢಾಂಬಿಕ ಪ್ರದರ್ಶನದ ಪರಮಾವಧಿಯದು. ಆ ಪಾಂಡವರನ್ನು ಎದುರಿಸಲು ಹೂಡಿರುವ ಆಟವಿದು. ನ್ಯಾಯ, ನೀತಿ, ಧರ್ಮಗಳಿಗೆ ಸ್ಥಿಲಾಂಜಲಿಯನ್ನು ಕೊಟ್ಟು ಘನಘೋರವಾದ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ. ನನ್ನ ಮಾತನ್ನು ಕೇಳು. ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಸಂಧಿಯನ್ನು ಮಾಡಿಕೊ. ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ. ನಾನು ಆ ಧರ್ಮವನ್ನು ಪಾಲನೆ ಮಾಡುತ್ತಿದ್ದೇನೆ ಅಷ್ಟೇ. ಅಮ್ಮ, ಅದರಿತ ಬಲ್ಲವನಂಕ ಮಲ್ಲದ ಅದರಿತ ಬಲ್ಲವ ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುತ್ತಿರುವನು ಅಷ್ಟೇ. ಕುಮಾರ, ಅಪೌರುಷರ ಮಾತುಗಳನ್ನು ಕೇಳಿ ಕೇಳಿ ನನಗೆ ಬೇಸತ್ತಿರುವುದು ತಾಯಿ. 100 ಜನ ವೀರಪುತ್ರನ ನಡೆದ ವೀರಮಾತೆ ನೀನು. ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾದಳಾಗುವುದೇ ತಾಯಿ? ಕುಮಾರ, ಯುದ್ಧದ ರಹಸ್ಯವನ್ನು ನೀನು ತಿಳಿಯಲಾರೆ. ಅದನ್ನು ತಿಳಿಯುವ ಇಚ್ಛೆ ನಿನಗಿದ್ದರೆ ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಡುವಂತವನಾಗು. ಪಾಂಡವರು 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 ಆ ಪಾಂಡವರು ಮಾಡಿದ್ದು ಧರ್ಮ ಸಮ್ಮತವಾದರೆ ಆ ಧರ್ಮ ಸಮ್ಮತಕ್ಕೆ ನನ್ನ ಸದಾಧಿಕ ಧಿಕ್ಕಾರವಿರಲಿ. ಅಮ್ಮ,
ಪತ್ನಿಯ ಅಪಮಾನವನ್ನು ಸಹಿಸುತ್ತಾ ಎದುರಿಗೆ ಕುಳಿತಿರುವುದು ಕ್ಷತ್ರಿಯದ ಅನುಬಂತು, ಮಾರವು ಧರ್ಮವೂ ಅಲ್ಲ. ನನ್ನ ಸತಿ ಭಾನುಮತಿಗಾಗಲಿ ಅಥವಾ ನನ್ನಂತಪ್ರದ ಓರ್ವ ದಾಸಿಗೆ ಇಂಥ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ ತಾಯಿ? ಏನು ಮಾಡುತ್ತಿದ್ದೆ ಕುಮಾರ? ಪಣಮನ್ನವನ್ನು ನಿರ್ಬಂಧಿಸಿ ಸಮಗ್ರ ಪೃಥ್ವಿಯನ್ನ ಪ್ರತಿಪಕ್ಷಿಯಾಗಿ ನೆಚ್ಚಿದ್ದರು ಲೆಕ್ಕಿಸದೆ ಪ್ರತಿರೋಧವನ್ನು ಆದರೆ ಆ ಧರ್ಮ ಧುರೀಣರಾದ ಪಾಂಡವರು ಮಾಡಿದ್ದಾದರೂ ಏನು? ಒಬ್ಬ ನಿಸ್ಸಾಯಕನು ಏಳಿಗೂ ಮಾಡದಂತ ತಾಜಸ್ಯ ಭಾವ. ಅದಕ್ಕಾಗಿಯೇ ನನಗೆ ಅವರ ಮೇಲೆ ಅಷ್ಟೊಂದು ದ್ವೇಷ. ಕುಮಾರ, ನೀನು ಆಹ್ವಾನಿಸುತ್ತಿದ್ದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ ಪ್ರತಿಫಲದ ಫಲವು ನನಗೆ ಕಟ್ಟಿಟ್ಟ ಬುದ್ಧಿಯಾದರೂ ಸರಿ, ನಾನು ಆ ಶತ್ರುಗಳನ್ನು ಯುದ್ಧಕ್ಕೆ ಆಹ್ವಾನಿಸೇ ಬಿಡುತ್ತೇನೆ. ಕುಮಾರ, ನೀನು ಆಹ್ವಾನಿಸುತ್ತಿದ್ದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಕುಮಾರ, ಹಸ್ತಿನಾವತಿಯ ಬದಿಯಲ್ಲಿ ಹರಿಯುತ್ತಿರುವ ಪವಿತ್ರವಾದ ಗಂಗಾಜಲವು ಕೆನ್ನೆಯ ಕಾಲುವೆಯಾಗಿ ಹರಿಯುವುದು. ಅರಿಯಲಿ. ಭಾರತದ ಮಂಗಳೆಯರು ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು, ನೀನೇನು ಮಾನವನೋ ಇಲ್ಲ ದಾನವನೋ? ಅಮ್ಮ, ಹೇ ಕ್ಷಣದಿಂದ ನಾನು ಮಾನವನಲ್ಲ ತಾಯಿ, ಮಹಾನ್ ದುರ್ದ. ನನ್ನ 101 ಜನ ಪುತ್ರರಲ್ಲಿ ಈತನನ್ನು ಅತಿ ಪ್ರೇಮ ಪ್ರೀತಿಯಿಂದ ಸಾಕಿಸಲಿದ್ದನು. ಆದರೆ ಈತನು ನನ್ನ ಮನಸ್ಸನ್ನು ಈ ರೀತಿ ಹಾಳು ಮಾಡುತ್ತಿರುವನು. ವೇದಾತ, ಅಮ್ಮ, ಬಾ ಕುಮಾರ, ನನ್ನನ್ನು ಕರೆದೆಯ ತಾಯಿ? ಬಾ ಕಂದ. ನೀನು ದಾನವನಾದ ಮೇಲೆ ಆದದ್ದು ಆಗಿಯೇ ತೀರಲಿ, ನಡೆದಿದ್ದು ನಡೆದೇ ತೀರಲಿ. ಬಾ ಕಂದ, ನನ್ನ ಎದುರಿನಲ್ಲಿ ಮೊಣಕಾಲು ಹೊರಿ ಕುಳಿತುಕೋ. ಕುಮಾರ, ಪ್ರಿಯತನಯ ಕುಮಾರ, ಪ್ರಿಯತನಯ ಶ್ರೇಷ್ಠ
ಗಾಂಧಾರಿ ಅಗ್ಮಯ ಸ್ಪರ್ಶದಿಂದ ಹುಲ್ಲು ಕಟಿಯು ವಜ್ರಾಯುಧಂತೆ ಕಠಿಣವಾಗುವುದು. ಆದರೆ ಯಾರಲ್ಲಿ ಧರ್ಮವಿದೆಯೋ ಅವರಿಗೆ ಮಾತ್ರ ಜಯವಾಗಲಿ. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ಯಥೋ ಧರ್ಮಸ್ತಥೋ ಜಯ. ಯಥೋ ಧರ್ಮಸ್ತಥೋ ಜಯ. ಯಥೋ ಧರ್ಮಸ್ತಥೋ ಜಯ. ಹಾಗಾದರೆ ಏ ಕೌರವೇಶ್ವರನಿಗೆ ಜಯವಾಗಲೇಬೇಕು. ಇನ್ನು ಸಾವಕಾಶವೇಕೆ? ಮೊಳಗಲಿ ಚೆಂಡುಗಳು ಕಿವುಡಗಚ್ಚುವಂತೆ, ಮೊಳಗಲಿ ರಣಬೇರಿಗಳು, ಓಡೋಡಲಿ ನಮ್ಮ ಸರ್ಪಲಾಂಛನ. ಅಲ್ಲಿ ಕಾಣುವ ಮಂಗಳದ ಮುಂಬೆಳಕೆ ಆ ಪಾಂಡವರ ಅಮಂಗಳಕ್ಕೆ ನಾಂದಿ, ಆ ಪಾಂಡವರ ಅಮಂಗಳಕ್ಕೆ ನಾಂದಿ.
ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವೇ ಇದು. ಇಲ್ಲಿ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವೆನೆಂದು ಹೇಳಿದನು. ಹೇ ಭಗವಾನ್ ಭಾಸ್ಕರ, ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸುವ ತಂದೆ. ಓಂ ಸೂರ್ಯದೇವಾಯ ನಮಃ. ಕರ್ಣ ಕರ್ಣ, ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ಯಾರು ತಾಯಿ ನೀನು? ಕುಮಾರ, ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಆ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಯನು ನಾನು. ಏನೇ ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕಂದ. ಹಾಗಾದರೆ ನನ್ನ ಹಣದ ಮಾತೆ ಅಮ್ಮ, ನಿನ್ನ ಪಾದಗಳಿಗೆ ನಮಸ್ಕರಿಸುವೆನು. ಕೀರ್ತಿಶಾಲಿಯಾಗುತ್ತ ಕೀರ್ತಿವಂತನಾಗು. ಕೀರ್ತಿ ಎಂತಹ ಕೀರ್ತಿ ಅಮ್ಮ ನನ್ನದು.
ಕುಮಾರ, ನಾನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿಬಿಡಲು ನಾ ಮಾಡಿದ ಅಪರಾಧವಾದರೂ ಹೇಳು ತಾಯಿ. ಈ ಕರ್ಣನ ಪಾಪಿ ದೇಹವನ್ನು ಅಲ್ಲಿದ್ದ ಜಲಚರ ಪ್ರಾಣಿಗಳು ಸಹ ತಿನ್ನದೇ ಬಿಟ್ಟು ಬಿಟ್ಟವು. ಅಮ್ಮ ಕುಮಾರ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೊಂದು ಮಮತೆಯಿಂದ ಸಾಕಿ ಸಲಹು. ಹೀಗಿರುವಾಗ ಎಲ್ಲರೂ ನನ್ನನ್ನು ಹೇ ಸೂತ, ನೀಚ, ಹೀನ ಕುಲದವನೇ ಎಂದು ಯಾಳಿಸುತ್ತಿರುವಾಗ ಕರ್ಣನು ಸೂತನಲ್ಲ, ನಾನೆತ್ತ ಮಗ, ಕ್ಷತ್ರಿಯ ಸಂಜಾತನೆಂದು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಂಬ ಸುಮ್ಮನಾದೆ, ಏಕಂಬ ಸುಮ್ಮನಾದೆ. ಹೋಗಲಿ ಬಿಡು ತಾಯಿ, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವೆನಮ್ಮ. ಇಷ್ಟು ದಿನಗಳ ಮೇಲಾದರೂ ಮಗನ ನೆನಪು ಬಂದಿತಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕುಮಾರ, ಕನ್ನಡ
ಬದುಕಿನಲ್ಲಿ ಇದುವರೆಗೂ ಎಷ್ಟು ಕಷ್ಟಪಟ್ಟವನು ಭಗವಂತನಿಗೆ ಮಾತು ತಿಳಿದಿರುವ ಕಂದ. ಏನು ನಿನ್ನನ್ನು ಸೋದ ಏನ ಎಂದು ಹೇಳಿಸಿ ಮಾತನಾಡುತ್ತಿರುವಾಗ ಮನಸ್ಸಿನಲ್ಲಿ ನಿನ್ನನ್ನು ಎಷ್ಟು ನೊಂದುಕೊಂಡಿರುವೆಯೋ ಇದಕ್ಕೆಲ್ಲ ನಾನೇ ಕಾರಣವಪ್ಪ. ಮಾಡಿ ನನ್ನ ಪ್ರಾಣವನ್ನು ಕ್ಷಮಿಸು ಕಂದ, ಕ್ಷಮಿಸು. ನೀನ್ ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನೀನು ನಿನ್ನ ಪಾದ ಸೇವೆಗಳನ್ನು ಮಾಡುತ್ತಿರುವ ಆ ಪಾಂಡವರು ಸುಖಜೀವನಗಳು. ಅಂತಹ ಭಾಗ್ಯ ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಬರಬೇಕು ತಾಯಿ? ಪಾಪಿ ಕರ್ಣನಿಗೆ ಎಲ್ಲಿಂದ ಬರಬೇಕು? ಕುಮಾರ, ಆದದ್ದು ಹಾಗೆ ಹೋಯಿತು. ವೈರಿಗಳಾದ ಕೌರವರನ್ನು ಸೇರಿ ಪಾಂಡವರಿಗೆ ಕೆಡಕನ್ನು ಹಾರಿಸಬೇಡ, ಅವರಿಗೆ ಸೌಭಾಗ್ಯ ದಾನ ಮಾಡುಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ಆದರೆ ನಾ ಜೀವಿಸುವವರೆಗೂ ಸ್ವಾಮಿದ್ರೋಹ ಮಾತ್ರ ಮಾಡಲಾರೆ ತಾಯಿ, ಸ್ವಾಮಿದ್ರೋಹ ಮಾತ್ರ ಮಾಡಲಾರೆ. ಕುಮಾರ, ಹೇತ ತಾಯಿಯಾದ ನಾನೇ ನಿನ್ನ ಬಳಿಗೆ ಬಂದು ಭಿಕ್ಷೆಯನ್ನು ಬೇಡುತ್ತಿರುವೆನು ಕಂದ. ಪಾಂಡವರನ್ನು ಉಳಿಸುವ ಕಾರಣ, ಪಾಂಡವರನ್ನು Thank you.
ವೀರಮಾತಿ, ನೀನೇ ಹೇಳು ತಾಯಿ. ಪುರದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಕೌರವೇಶ್ವರನ್ನು ತೊರೆದರೆ ನಾನು ಪರಮ ಪಾಪಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾಯಿಗಳು ನರಕಕ್ಕೆ ಬೀಳದಿಹರೇ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೆಂದು ದೂಷಿಸುವುದಿಲ್ಲವೇ? ಇಂತಹ ಸನ್ನಿವೇಶದಲ್ಲಿ ನೀನೇ ಹಿತಬೋಧನೆಯನ್ನು ಮಾಡ್ತಾಯಿ. ಕುಮಾರ, ನಿಶ್ಚಯ ಕಂದ, ನಿನ್ನ ಮಾತು ನಿಶ್ಚಯ. ಪಾಂಡವರು ನಿನ್ನ ಬೆನ್ನಿನಲ್ಲಿ ಬಿದ್ದ ಸಹೋದರರಲ್ಲವೇ? ಏನು ನೀವಾರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ತಾಯಿಯಾದ ನಾನು ಕಣ್ತಮ್ಮ ನೋಡಿ ಸಂತೋಷ ಪಡಬಾರದೆ ಕಂದ. ಅಮ್ಮ, ಇದುವರೆಗೂ ಇದುವರೆಗೂ ಆ ಪಾಂಡವರು ನನ್ನ ಸೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನು ತಾಯಿ? ಶ್ರೀಕೃಷ್ಣ ಪರಮಾತ್ಮನೇ ತನ್ನ ಪ್ರಾಣಕ್ಕೆ ಅವರ ಪ್ರಾಣವೆಂದು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿರುವುದು? ಬಿಡು ತಾಯಿ ನಿನ್ನ ವ್ಯಥೆಯನ್ನು. ಕುಮಾರ,
ಲೋಕೈಕ ವೀರನಾದ ನೀನು ಆ ದುರುಳ ದುರ್ಯೋಧನು ಸದಾ ಪಾಂಡವರಿಗೆ ಕೆಡಕನ್ನೇ ಹಾರೈಸುತ್ತಿರುವಾಗ ಹೇದ ತಾಯಾದ ನಾನು ಭಯಪಡದೆ ಸುಮ್ಮನೆ ಹೇಗಿದ್ದಾನಿರಲಿ ಕಂದ. ಅಮ್ಮ ಕುಮಾರ, ನಾಳೆ ನಡೆಯುವ ಮಹಾಯುದ್ಧದಲ್ಲಿ ನೀನು ಭರಾನ್ಮುಖನಾಗಿ ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವವರೆಗೂ ಯುದ್ಧ ಮಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ ಕುಮಾರ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಇಡೀ ಪ್ರಪಂಚವೇ ದೂಡಿಬಿಟ್ಟಾಗ ಬಹು ಮನ್ನಣೆಯಿಂದ ಸಾಕಿ ಸಲುಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಲಿಲ್ಲವೇ? ತನ್ನ ಹೃದಯದ ಸಕನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಕೌರವೇಶ್ವರನ್ನು ತೊರೆಯುವುದು ಧರ್ಮವೇ? ಸರ್ವತಾ ಆಗಲಾರದು ತಾಯಿ, ನಾನು ಪರಾನ್ಮುಖನಾಗಲಾರೆ. ಕುಮಾರ, ನಾಳೆ ನಡೆಯುವ ಮಹಾಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ, ಅವರನ್ನು ಉಳಿಸು ಕುಮಾರ, ಉಳಿಸು. ಆಗಬಹುದು ತಾಯಿ, ಆಗಬಹುದು. ಯಾರನ್ನಾದರೂ ಉಳಿಸುವೆನು, ಆದರೆ ನನ್ನ ಪರಮ ವೈರಿ ಅರ್ಜುನ ಮಾತ್ರ ಮಾಡಿಲ್ಲ. ಹೇಗಯ್ಯ ನಿನಗೆ ಅರ್ಜುನನ ಮೇಲೆ ಇಷ್ಟೊಂದು ದ್ವೇಷ? ಹೌದು ಅಮ್ಮ, ಆ ಅರ್ಜುನನೊಡನೆ ನಾನು ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಅರ್ಜುನನಿಂದ ನಾನೇ ಮೃತನಾದರೂ, ನನ್ನಿಂದ ಆ ಅರ್ಜುನನೇ ಮೃತನಾದರೂ ನಿನಗೆ 5 ಮಕ್ಕಳು ಉಳಿಯುವರು ತಾಯಿ. ಅಯ್ಯೋ, ಹೋಗಲಿ ಬಿಡು ಕಂದ, ನಿನ್ನನ್ನು ನಾನು ಹೆಚ್ಚಿಗೆ ನೋಯಿಸಲಾರೆ. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕುಳಿಯುವರು, ಅದೇ ದೈವ ಇಚ್ಛೆ. ಕುಮಾರ, ಕೊನೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುಬೇಕಂತ. ಅದೇನೆಂದು ಕೇಳು ತಾಯಿ. ತೊಟ್ಟ ಬಾಣವ ಪುನಃ ತೊಡೆದಿರು ಕಟ್ಟ ಕಡೆಯ ತನಕ ಮುಗಿದು ಬೇಣುವಿನು ಮನ್ನಿಸು ಮಾತೆಯ ನೀನೆ ಪ್ರಾಣ ಪದಕ. ತೊಟ್ಟ ಬಾಣವ ಪುನಃ ತೊಡೆದಿರು ಕಟ್ಟ ಕಡೆಯ ತನಕ ಮುಗಿದು ಬೇಣುವಿನು ಮನ್ನಿಸು ಮಾತೆಯ ನೀನೆ ಪ್ರಾಣ ಪದಕ. ನಾಳೆ ನಡೆಯುವ ಮಹಾಯುದ್ಧದಲ್ಲಿ ನೀನು ದೊಡ್ಡ ಮಾಡುವುದು ದುರ್ಯೋಧನ, ಆಗಬಹುದು ಮಾತೆ, ಆಗಬಹುದು. ದುರ್ಯೋಧನ, ಈಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ್ಯಚಂದ್ರಾದಿಗಳೇ, ಮಣಿಮುನಾದಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು, ನನ್ನ ಸ್ವಾಮಿಯನ್ನು ನೀವೇ ನುಡಿದಿದೋ ನಡೆಸ
ಅದೇನೆಂದು ಕೇಳು ತಾಯಿ, ಮರೆಮಾಚದೆ ಕೇಳು. ತಾಯಿ, ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಆದರೆ ಈಗ ನನ್ನ ಹಡದ ಮಾತೆಯು ತೊಟ್ಟ ಬಾಣವನ್ನು ಮರಳಿ ತೊಡಬೇಡವೆಂದು ವಾಗ್ದಾನ ಪಡೆದಳು. ಅಯ್ಯೋ ಅಯ್ಯೋ, ವಿಧಿ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಮಾಡಲಿ, ಪೌರುಷವಿರುವವರೆಗೂ ಯುದ್ಧ ಮಾಡಿ ಆ ನನ್ನ ಸ್ವಾಮಿಗೆ ಆಗಿಯೇ ಮಡಿವೆನು. ಅಮ್ಮ ಕುಮಾರ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅದೇನೆಂದು ಹೇಳು ಕಂದ. ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗ ಎಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಕುಮಾರ, ಹೌದು ತಾಯಿ, ನಾನೊಂದು ವೇಳೆ ಈ ಯುದ್ಧದಲ್ಲಿ ಮೃತನಾದರೆ ಕರ್ಣ, ಸದ್ಯಸಂಧನಾದ ಧರ್ಮರಾಯನಿಂದಲೇ ನನ್ನ ಉತ್ತರಾದಿ ಕ್ರಿಯೆಗಳನ್ನು ಮಾಡಿಸಬೇಕೆಂದು ಹಿದಾ ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳುವೆನು. ಅಯ್ಯೋ ದೈವವೇ, ಹೆತ್ತ ಹೊಟ್ಟಿಗೆ ಎಂತಹ ಸಂಕಟವನ್ನು ತಂದೊಡ್ಡಗಿರುವ ದೈವ. ಅಯ್ಯೋ, ಮಾನವನಾಗಿ ಜನಿಸಿದ ನಾಶಕಗಳಿಂದ ಸಾಮ್ರಾಜ್ಯ ಉದ್ಧಾರವಾಗುವುದಾದರೆ ಅಂತಹ ಸಾಮ್ರಾಜ್ಯಕ್ಕೆ ನನ್ನ ಧಿಕ್ಕಾರವಿರಲಿ. ದೈವಾನುಕೂಲವಿಲ್ಲದವನು ಈ ಪ್ರಪಂಚದಲ್ಲಿ ಬದುಕಿದ್ದೂ ವ್ಯರ್ಥ. ಹೇ ವಿಧಿ, ನಿನ್ನ ಲೀಲೆ ಅಗಣ್ಯವಾದದ್ದು, ನಿನ್ನ ಲೀಲೆ ಅಗಣ್ಯವಾದದ್ದು. ಯಾರು? ಅಂಗರಾಜ. ಏನನ್ನು ಯೋಚಿಸುವಂತಿದೆಯಲ್ಲ. ಒಂದು ವೇಳೆ ರಾಜಸಭೆಯ ವಿರುದ್ಧದ ವಿಚಾರವಾಗಿ ಯೋಚಿಸುತ್ತಿರಬಹುದೇ? ಶಕುನಿ, ಏನು ರಾಜಸಭೆಯಲ್ಲಿ ನನ್ನ ವಿಚಾರ? ನಾನಿದನ್ನು ನಂಬುವುದಿಲ್ಲ ಶಕುನಿ. ನಂಬು ಅಂಗರಾಜ, ನಂಬು. ಕರ್ಣ ಉದಾರವಾದ ತಿಳಿದ ಕೌರವರು ಈ ರೀತಿ ನಡೆಸಿಕೊಳ್ಳುವುದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ. ಕರ್ಣ, ನಿನ್ನನ್ನು ನಡೆದ ನನಗೆ ಎಷ್ಟೊಂದು ದುಃಖ ಆಗುತ್ತೆ. ಶಕುನಿ, ಸ್ನೇಹಲ್ಲಿ ವಂಚನೆಯೇ ಶಕುನಿ. ರಾಜಸಭೆಯಲ್ಲಿ ಏನ್ ನಡೆಯಿತು ಮರೆಮಾಚದೆ ಹೇಳಿ ಶಕುನಿ. ಕೃಷ್ಣನು ರಾಜಸಭೆಯಿಂದ ಹೊರಹೋದ ಕೂಡಲೇ ಮೋಚಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತು ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಬುದ್ಧಿ ಓದವನಾಗಿ ಭೀಷ್ಮ ದ್ರೋಣರನ್ನು ಪಾಂಡವ ಪಕ್ಷದವರೆಂದು ನಿಂದಿಸಿದನು. ಅಷ್ಟೇ ಅಲ್ಲ, ತನ್ನಿಚ್ಛೆಯಂತೆ ಕರ್ಣನಿಗೆ ಸೇನಾಧಿಪಟವೆಂದು ತಿಳಿಸನು. ಆಗ ಭೀಷ್ಮನು, ಕುರುಕುಲ ಪಿತಾಮಹ ಭೀಷ್ಮನು ಏನು ಹೇಳಿದನು ಶಕುನಿ? ಭೀಷ್ಮನು ಅಸೂಯೆಯಿಂದ ಭೀಷ್ಮರತಿ ಏಳಲಾರ
ಆದರೆ ಅವನ ಮಾತಿನಿಂದ ನಿನ್ನ ಸೇನಾಧಿಪಟ್ಟದಾಸೆಯು ಭಂಗವಾಯಿತು ಅಂಗರಾಜ. ನಾನು ಯಾವಾಗಲೂ ಸೇನಾಧಿಪಟ್ಟಕ್ಕೆ ಆಸೆ ಪಟ್ಟವನಲ್ಲ ಶಕುನಿ. ಆದರೆ ದುರ್ಯೋಧನೆಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರಾರು ಶಕುನಿ? ಕರ್ಣ, ಎಲ್ಲಿ ನೀನು ಕೃಷ್ಣನ ಸವಿನುಡಿಗಳಿಗೆ ವಶನಾದೆಯೋ ಏನು ಎಂದು ದುರ್ಯೋಧನಿಗೆ ಸಂದೇಹ. ಸಂದೇಹ ಶಕುನಿ, ಕುರುಕುಲಾರಸರು ಈ ಕರ್ಣನ ಸ್ವಾಮಿ ನಿಷ್ಠೆಯನ್ನು ಇನ್ನೂ ತಿಳಿದಿಲ್ಲವೇ? ತಿಳಿದಿಹರು. ಆದರೇನು, ಕೃಷ್ಣನಿಗೂ ನಿನಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯಾದ ಹೊರತಾಗಿ ಕರ್ಣನಿಗೆ ಸೇನಾಧಿಪಟ್ಟವನ್ನು ಕೊಡಕೂಡದೆಂದು ನಿರ್ಧಾರವಾಯಿತು ಅಂಗರಾಜ. ಇದಕ್ಕೆಲ್ಲ ಕಾರಣ ಆ ಭೀಷ್ಮ ತಾನೇ? ಯಾರಾದರೇನು, ಸಭೆಯಲ್ಲಿ ಕೆಲವರನ್ನು ತುಚೀಕರಿಸಿ ಮಾತನಾಡಿ ಹಿಂಜರಿಯುತ್ತಿರಲಿಲ್ಲ ಕರ್ಣ, ಹಿಂಜರಿಯುತ್ತಿರಲಿಲ್ಲ. ಏನು ಹೇಳಿದರೆ ಶಕುನಿ? ಆ ದುರ್ವಾಕ್ಯಗಳನ್ನ ನುಡಿಯಲಾರೆ, ಆದರೆ ನುಡಿಯದಿದ್ದರೆ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದವನಿಗೆ ಸ್ವಾಮಿಯ ಮೇಲೆ ಯಾವ ರೀತಿಯ ಭಕ್ತಿ ಇರುವುದೆಂದು ನಿಂದಿಸಿದರು ಕರ್ಣ, ನಿಂದಿಸಿದರು. ಶಕುನಿಗಳೇ, ಶಕುನಿ ಸಹಿಸಲು ಅಪಮಾನವ, ಶಕುನಿ ಸಹಿಸಲು ಅಪಮಾನವ, ಶಕುನಿ ಶಕುನಿ ಶಕುನಿ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತನಾಗಬಾರದೆ? ವಿಧಾತನು ಉತ್ತಮ ಜಾತಿಯ ಗುಣಗಳನ್ನು, ಉತ್ತಮ ಜಾತಿಯ ಸದ್ಗುಣಗಳನ್ನು ಉತ್ತಮ ಕುಲದವರಿಗೆ ಮೀಸಲಿಟ್ಟಿರುವನೇ ಶಕುನಿ. ನಾನೀಗ ಅಂಗದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಾಲಿಕ. ಇಷ್ಟಾದರೂ ನನ್ನ ಜನ್ಮದ ಪಾಪವು ಬಿಟ್ಟಿದ್ದಲ್ಲ ಶಕುನಿ, ಬಿಟ್ಟಿದ್ದಲ್ಲ. ಸ್ಥಿರ ನಾಗು ಅಂಗರಾಜ, ಸ್ಥಿರ ನಾಗು. ಭೀಷ್ಮನು ಯುದ್ಧ ಕ್ಷೇತ್ರದಲ್ಲಿ ಪರಾಜಿತನಾಗುವವರೆಗೂ ನಾನು ಹಸ್ತದಾನವನ್ನು ಮಾಡುವುದಿಲ್ಲೆಂದು ಶಪಥ ಮಾಡು. ಆಗ ಕೌರವರಿಗೂ ತಿಳಿಯಲಿ ಕರ್ಣನ ಅಸ್ತ್ರದ ಅಭಾವ ಛಲ ಎಂತಹ ಅನರ್ಥಕಾರಿ ಎಂಬುದು. ಏನು, ಎಲ್ಲರೂ ಯುದ್ಧದಲ್ಲಿ ನಿರಾತರಾಗಿರುವಾಗ ನಾನು ಹೇಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳಲೇ? ಬೇರೆ ಉಪಾಯವಿಲ್ಲ ಅಂಗರಾಜ. ರಣಕ್ಷೇತ್ರದಲ್ಲಿ ಅಪಮಾನಕ್ಕೀಡಾಗುವ ಇಚ್ಛೆ ಹೊಂದಿದ್ದರೆ ಹೋಗಿ ಅಸ್ತ್ರದಾನವನ್ನು ಮಾಡು. ಏಕೆಂದರೆ ದುರ್ಯೋಧನನು ಗುರುಜನರ ಮೇಲಿಂದ ಭಕ್ತಿಯಿಂದಾಗಿ ತಟಾಸ್ತವ ವಹಿಸಿರುವನು. ದುರ್ಯೋಧನನಲ್ಲಿಯೇ ಇಂತಹ ಪರಿವರ್ತನೆ ಉಂಟಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ, ಸರಿಯಾಗಿ ಹೇಳಿದೆ.
ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಹಸ್ತಗಳನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ಶಪಥವೇನು ಪ್ರಾಣಸಕ? ನಾನು ನಿನಗಾಗಿ ಎಲ್ಲೆಲ್ಲೋ ಹುಡುಕಿದನು. ಬಂದು ಎಷ್ಟು ಹೊತ್ತಾಯಿತು ಮಿತ್ರ? ಬಹಳ ಹೊತ್ತೇನು ಆಗಲಿಲ್ಲ ಕೌರವೇಶ್ವರ. ಆದರೆ ಒಂದು ಕ್ಷಣವು ನಿಲ್ಲುವ ಪ್ರವೃತ್ತಿ ಇಲ್ಲ. ಈಗಲೇ ಹೊರಡುವೆನು, ನಂತರ ತಿಳಿವೆ ಶಪಥವೇನೆಂದು. ನಿಲ್ಲು ಕಣ್ಣ, ನಿಲ್ಲು. ಕರ್ಣ, ನಿನಗೊಂದು ಸಂತೋಷಿಸುತ್ತಿರುವುದು. ನಾನು ಅದಕ್ಕೋಸ್ಕರ, ಅದನ್ನು ಹೇಳುವುದಕ್ಕೋಸ್ಕರ ಇಲ್ಲಿಗೆ ಬಂದನು. ಸೂತ ಕುಲದಲ್ಲಿ ಹುಟ್ಟಿದವರಿಗೆ ಸಂತೋಷದ ವಿಷಯವೆಲ್ಲಿರುವುದು ಮಿತ್ರ? ಕರ್ಣ, ಕರ್ಣ ಮಾವ, ಏನಿದು? ಈ ದಿನ ಕಣ್ಣನ ರೀತಿಯೇ ಬೇರೆಯಾಗಿರುವುದಲ್ಲ. ನಾನು ಬಹಳವಾಗಿ ಯೋಚಿಸಿ ಕಣ್ಣನನ್ನು ಸೇನಾಧಿಕಾರಿಯಾಗಿ ಮಾಡಬೇಕೆಂದು ತೀರ್ಮಾನಿಸಿ ಅದನ್ನು ತಿಳಿಸೋದಕ್ಕೋಸ್ಕರ ಇಲ್ಲಿಗೆ ಬಂದನು. ಏನು ಕರ್ಣನಿಗೆ ಸೇನಾಧಿಪಟ್ಟವೇ? ಇದೇನು ಪರಿಹಾಸ್ಯವೇ ಕೌರವೇಶ್ವರ? ಇದಕ್ಕೆ ಕಣ್ಣನು ವೀರಪುರುಷನಲ್ಲವೇ? ಇರಬಹುದು. ಕರ್ಣನನ್ನು ಸೇನಾಧಿಪತಿಯನ್ನಾಗಿ ಮಾಡಿದರೆ ಎಷ್ಟು ಜನರಿಗೆ ಅಪಮಾನವಾಗುವುದೆಂದು ಯೋಚಿಸಿದೆ ಕುರುರಾಜ. ಭಾರ್ಗವ ವಿಜಯಿ ಭೀಷ್ಮ, ಶಸ್ತ್ರಾಚಾರ್ಯ ದ್ರೋಣ, ಅಶ್ವತ್ಥಾಮ, ಶಲ್ಯವರ್ಮ, ಉತ್ತಮರ್ಮಾದಿಗಳು ಮತ್ತು ಉತ್ತಮನಾದ ಮಹಾರಥಿಗಳನ್ನು ಬಿಟ್ಟು ಆ ಸೂತಕದ ಕಣ್ಣನಿಗೆ ಸೇನಾಧಿಪತ್ಯವನ್ನು ನೀಡಿದರೆ ಭೀಷ್ಮ ದ್ರೋಣರು ಕೋಪಗೊಳ್ಳುವರು. ನಿಧಾನವಾಗಿ ಯೋಚಿಸಿ ನೋಡುವುದು ರಾಜ. ನಿಜ ಶಕುನಿಗೆ, ನಿಜ. ಹಾಗಾದರೆ ಏನು ಮಾಡುವುದು? ಮಾಡುವುದಿನ್ನೇನಿದೆ? ಭೀಷ್ಮನನ್ನು ಸೇನಾಧಿಪತಿಯ ಪಟ್ಟವನ್ನು ಅಂಗೀಕರಿಸುವಂತೆ ಹೋಗಿ ಕುರುಪಿತಾಮಹನಲ್ಲಿ ಪ್ರಾರ್ಥಿಸು. ಯುದ್ಧವು ಸನ್ನಿದ್ಧವಾಗಿರುವುದು ಕೌರವೇಶ್ವರ. ಚಿಂತಿಸಲು ಸಮಯವಿಲ್ಲ. ಈ ಕೂಡಲೇ ಹೋಗಿ ಕುರುಪಿತಾಮಹನನ್ನು ಕಾಣು. ಹಾಗೇ ಮಾಡುವನು ಮಾವ. ಬಾ, ನೀವು ನನ್ನ ಸಂಗಡ. ನಡೆ ನಡೆ ಗುರುಕುಲ ಕೀಟವೇ, ನಡೆ. ಛೀ ಪಾಪಿ. ಆರದು 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 ಶಕುನಿಯ ರೋಷ, ಬೇರೂರವ ಗೌರವರು ಮೀಸ, ಬೇರೂರವ ಗೌರವರು ಮೀಸ. ಆರದು 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 ಶಕುನಿಯ ರೋಷ, ಬೇರೂರವ ಗೌರವರು ಮೀಸ, ಬೇರೂರವ ಗೌರವರು ಮೀಸ. ಆರದು ಆರದು ಆರದು